ಒಂದು ವರ್ಷದೊಳಗ ಹೌದಲ್ರಿ ಮಾಸ್ತರ ಸಂಸಾರ ಅನ್ನೋದು ಮಾತ್ರ ಎಲ್ಲರಿಗೆ ಕಟ್ಟಿ ಇಟ್ಟದೆ. ಹೌದು ಹೌದು. ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನಿ. ಯಾರ ಹೊಲ ಯಾರ ಮನಿ ಸುಳ್ಳೆ ಮೆಚ್ಚಿ ಕುಂತೀರಲ್ಲ. ನಾನು ನನ್ನದನ್ನಂತೆ ಎಲ್ಲ ಬಿಟ್ಟಿ ಹೋಗೋದು ನೀ ತಿಳಿಲಿಲ್ಲ. ಎಲ್ಲ ಸುಳ್ಳದ ಮಾಸ್ತರ. ಇರೋ ತನಕ ಮಾಡ್ಬೇಕಾಗ್ಯದ. ಹೌದಲ್ರಿ ಮಾಸ್ತರ. ಏನ್ ಮಾಡ್ಬೇಕಾಗ್ಯದ? ಏನ್ ಮಾಡ್ಬೇಕಂತ ಶರಣರ ಜಾತ್ರೆ ಮಾಡ್ಬೇಕಾಗ್ಯದ. ಜಾತ್ರೆ ಸ್ವಲ್ಪ ಶಾಂತಿ ಕುಂಡ್ರಬೇಕಾಗ್ಯದ. ನೀವೇನು ಕಾಸ್ಕೊಳ್ತೀರಿ ಸುಮ್ಕಪ್ಪ ಕಾಸೋರ್ ಕಾಕ, ಸ್ವಲ್ಪ ಗದ್ದಲ ಮಾಡ್ಬೇಡ್ರಿ ಅಟ್ಟೆ. ನಡಿಲ್ರಿ ಮಾಸ್ತರ. ಅದಕ್ಕೆ ಒಂದು ವರ್ಷದೊಳಗ ನಾವು ಹೆಂಡ್ರು ಮಕ್ಕಳು ಎಲ್ಲ ಈ ಸಂಸಾರದೊಳಗೆ ಬಿದ್ದು ಏನಾಗಿ ಬಿಟ್ಟಿರ್ತದ? ಏನಾಗಿದ್ರಿ ಮಾಸ್ತರ? ತಲಿ ಎಲ್ಲ ಗಜಿಬಿಜಿ ಗದ್ದಲ ಆಗಿಬಿಟ್ಟಿರ್ತದ, ಹೊಲಸಾಗಿ ಬಿಟ್ಟಿರ್ತದ. ಏನ್ ಬಿದ್ದಪ್ಲೆ ಈ ತಲೆ ಸ್ವಚ್ಛ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ? ಏನ್ ಮಾಡ್ಬೇಕಾಗ್ಯದ್ರಿ? ಇಂಥವ್ ಜಾತ್ರೆಗಳು ಮಾಡ್ಬೇಕಾಗ್ಯದ. ಇವು ಜಾತ್ರೆ ಯಾಕೆ ಮಾಡ್ತಾರಪ್ಪ? ಯಾಕೆ ಮಾಡ್ತಾರ್ರಿ ಮಾಸ್ತರ? ಈ ಮನುಷ್ಯನು ಸಂಸಾರ ಸರದಿ ಒಳಗೆ ಬಿದ್ದು ತಲಿ ಎಲ್ಲ ಹೊಲಸಾಗಿರ್ತದಲ್ಲ, ಮೈ ಮ್ಯಾಗಿನ ಬಟ್ಟೆ ಹೊಲಸಾಯ್ತಪ್ಪ ಅಂತಂದ್ರೆ ಏನ್ ಮಾಡ್ತಾರ? ಸಾಬೂನ್ ಹಚ್ಚಿ ತೊಳಿತಾರಲ್ರಿ. ಸಾಬೂನ್ ಹಚ್ಚಿ ಸ್ವಚ್ಛಾಗಿ ತೊಳಿತಾರ. ಮತ್ತೆ ತಲಿ ಹೊಲಸಾಯ್ತಂದ್ರ ಏನ್ ಮಾಡ್ತಾರ್ರಿ? ಈ ಹೊರಗಿನ ಸಾಬೂನ್ ಹಚ್ಚಿದ್ರೆ ತಲಿ ಸ್ವಚ್ಛ ಆಗ್ತದೆ? ಹಾಗಂಗಿಲ್ರಿ. ಅದಕ್ಕೆ ಇಂಥ ಶರಣರ ಜಾತ್ರೆ ಮಾಡಿ ಹೌದು ಆ ಶರಣರ ನುಡಿಗಳನ್ನು ನಮ್ಮ ಕಿವಿ ಒಳಗೆ ನಾವು ಹೈಕೊಂಡೇವಪ್ಪ ಅಂತಂದ್ರ ಶಿವನಾಮ ಅನ್ನುವಂತ ಸಬಕಾರ ಹಚ್ಚಿ ತೊಳೆದಾಗ ಮಾತ್ರ ತಲೆ ಒಳಗಿನ ಹೊಲಸೆಲ್ಲ ಸ್ವಚ್ಛ ಆಗ್ತದೆ. ಹೌದು. ಅದು ಸ್ವಚ್ಛ ಆಗೋಸ್ಕರ ಇಂಥವೆಲ್ಲ ಜಾತ್ರೆಗಳು ಮಾಡ್ಬೇಕಾಗ್ಯದ. ಹೌದಲ್ರಿ ಮಾಸ್ತರ. ಅದಕ್ಕ ನಾವು ಒಂದು 1000 ರೂಪಾಯಿ ದುಡಿತೀವಪ್ಪ ಒಂದು ದಿನಕ್ಕಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗ್ಯದ್ರಿ? ಒಂದು 10 ರೂಪಾಯಿ ತಂದು ಅವನ ಜಾತ್ರೆ ಬಿಡ್ಬೇಕಾಗ್ಯದ. ಹೌದು. ಹಲೋ, ಅವನ ಜಾತ್ರೆ ಒಳಗೆ ನಾವು ತಂದು ಕೊಡ್ಬೇಕಾಗ್ಯದ. ಹೌದಲ್ರಿ ಮಾಸ್ತರ. ಅದನ್ನೆಲ್ಲ ಕೂಡಿಸಿ ಏನ್ ಮಾಡ್ಬೇಕಾಗ್ಯದ? ಏನ್ ಮಾಡ್ಬೇಕಾಗ್ಯದ್ರಿ? ಜಾತ್ರೆ ಮಾಡ್ಬೇಕಾಗ್ಯದ. ಹೌದು. ಜಾತ್ರೆ ಅಂದ್ರೆ ಏನು? ಯಾವ ಜಾತ್ರೆ ರೀ? ಜಾ ಅಂದ್ರಿ ಹಿಂದಿ ಒಳಗೆ ಜಾ ಅಂದ್ರೆ ಏನು? ಹೋಗ ಅಂದಂಗ. ತ್ರೀ ಅಂದ್ರ ಮೂರು. ಹೌದು. ಜಾತ್ರಿ. ಹೌದು. 2 ಅಕ್ಷರ ಇಟ್ಟಾರ ಅವ್ರು. ಯಾಕೆ ಇಟ್ಟಾರ? ಯಾಕಿಟ್ರಿ ಮಾಸ್ತರ? ಜಾ ಅಂದ್ರೆ ಹೋಗು, ತ್ರೀ ಅಂದ್ರೆ ಮೂರು. ಹೊಲಸು ಗುಣಗಳೇನಾವ ಹೋಗುದಿ. ಇದು ಒಳಗೇನವ ಇವೆಲ್ಲ ಹೋಗ್ಲಿ ಹೊರಗೇನು. ತನು ಮನ ಧನ ಅನ್ನುವಂತ 3 ಏನದಾವಲ್ಲ, ಹೌದು, ಇವು 3 ಮಾತ್ರ ಅವನ ಚರಣಕ್ಕೆ ಅರ್ಪಣೆ ಮಾಡ್ರಿ. ಹೌದಪ್ಪ. ಎಲ್ಲಿ ಹೋಗಿ ಮಾಡತ್ ಹೇಳ? ಜಾತ್ರೆ ಒಳಗ. ಇಲ್ಲಿ ಆ ಅಪ್ಪನ ದರ್ಶನಕ್ಕೆ ಬಂದು ಮಾತ್ರ 3 ಮಾತ್ರ ಅವ್ನಿಗೆ ಅರ್ಪಣೆ ಮಾಡು. ಅರ್ಪಣೆ ಮಾಡಿದಪ್ಪ ಅಂತಂದ್ರೆ ನೀವು ಭಗವಂತನಿಂದ ಮುಕ್ತಿ ಆಗ್ತಿ ಅಂತ ತಿಳ್ಕೊಂಡು ಇವೆಲ್ಲ ಮಾಡ್ಕೋತ ಹೊಂಟ್ರೆ ಹಿರಿಯರೆಲ್ಲ. ಅದಕ್ಕೆ ಇವತ್ತಿನ ದಿವಸ ಏನ್ ಮಾಡ್ಯಾರಿ? ಶಕ್ತಿ ಪಾರ್ಟಿ ಬಳಸ್ಲಾಕ ಯಾರಿಗೆ ಕರ್ಸ್ಯಾರ? ಯಾರು ಬಂದಾರಿ ಮಾಸ್ತರ? ಕುಂಬಾರ ಹಳದಿಂದ ನಮ್ಮ ಭಾಗ್ಯಶ್ರೀ ಅಕ್ಕ ಅವ್ರು ಬಂದಾರ. ಹೌದು. ಇದೇ ಹೊಸದಾಗಿ ನೋಡ್ದಂಗ ಹೌದಲ್ರಿ ಮಾಸ್ತರ. ಎಲ್ಲಿ ನೋಡೇ ಇಲ್ಲ ನಾ. ಇವು ಎಲ್ಲಿ ಹೆಣ್ಮಗಳು ಬಹಳ ಶಾಣೆ ಅಲ್ರಿ, ಕೆಂಚಗಳ ಕಲ್ವಿ ಮಾವಿನಕಾಯಿ ಇದ್ದಪ್ಲೆ. ಹೌದು. ಅದಕ್ಕ ಇವತ್ತಿನ ದಿವಸ ಹೆಂಗಾಗಬೇಕು ಜಾತ್ರೆ ಅಂದ್ರ? ಹೆಂಗಾಗ್ಯದ್ರಿ ಮಾಸ್ತರ? ಎಲ್ಲಿ ಯಾಕಪ್ಪ ಅಂತಂದ್ರೆ ನಾನು ಇದೇ ಫಸ್ಟ್ ಟೈಮ್ ಬಂದಂಗ ಆಗ್ಯದ. ಹೌದು. ಎಲ್ಲಾ ಕಲಾವಿದರು ಎಲ್ಲ ಇಡೀ ಒಳಗೆ ನಮ್ಮ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಎಷ್ಟು ಮಂದಿ ಹಾಡೋರ್ದಾರ ಎಲ್ಲಾರು ಇಲ್ಲಿ ಬಂದು ಹೋಗ್ಯಾರ. ಆದ್ರೆ ಈ ವರ್ಷ ಏನ್ ಮಾಡ್ಯಾರಿ? ನಮಗ್ ಕರ್ಸ್ಕೊಂಡಾರ. ಹೌದು. ಅದಕ್ಕ ಈ ಸುರುವಿಗೆ ಅದು ಕೂಡಲೇ ಏನ್ ಹೇಳಕತ್ತಾರ ಕವಿಗಳು? ಏನ್ ಹೇಳ್ತಾರ್ರಿ ಮಾಸ್ತರ? 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇಳ್ತೀನಿ, ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ. ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮ್ಮ ಕುಂತಾನ. ಗುರುನಾಥ ದೇವ್ರಂತ ನಡ್ಕೊಂಡು ಅವಾಗ ಸಿಕ್ಕೇ ಸಿಗ್ತಾನ. ದೇವ್ರು ಸಿಗ್ಲಿ ಸಿಗಲಾರ ಇದ್ರು ಇರ್ಲಿ, ಆ ದೇವ್ರ ಮ್ಯಾಗ ಭಕ್ತಿ ಇಡು, ನೀ ಜನ್ಮ ಇರುತ್ತಾನ ಅಂತ ಹೇಳ್ಯಾರ. ಹೌದಲ್ರಿ ಮಾಸ್ತರ? 21 ಲಕ್ಷ ಪಿಣಿಜ, 21 ಲಕ್ಷ ಜಲುಬ್ಜ ಉದ್ಬೀಜ ಇಂತೀವಿ. 84 ಲಕ್ಷ ಜೀವರಾಶಿ ಒಳಗ 1000 ಸಲ ಹುಟ್ಟ್ಯದ, 1000 ಸಲ ಸತ್ತದ ಮನುಷ್ಯ. ಅವಾಗಿನ ಜನ್ಮದಾಗ ನೀನು ಮುಕ್ತಿ ಸಿಕ್ಕಿಲ್ಲ. ಹೌದು. ಈ ಶ್ರೇಷ್ಠವಾದಂತ ಮಾನವ ಜನ್ಮಕ್ಕೆ ನೀ ಬಂದಿದೆ ಅಂದ್ರ ಆ ದೇವ್ರು ನಿನಗೆ ಸಿಗಲಿ ಅಥವಾ ಸಿಗಲಾರ್ದ ಇರ್ಲಿ, ಏನ್ ಮಾಡ್ಬೇಕಾಗ್ಯದ್ರಿ? ಭಕ್ತಿ ಮಾತ್ರ ಬಿಡಬಾರ್ದು ಅಂತ ಹೇಳ್ತಾರ. ಹೌದು. ಅದಕ್ಕೆ ನೋಡಮ್ ಹೆಣ್ಮಗಳೇನು ಭಕ್ತಿ ಹೆಚ್ಚು ಮಾಡ್ತಾಳು, ಏನ್ ಮಾಡ್ತಾಳ ನೋಡಬ್ರಿ ಮಾಸ್ತರ? ಏನೇನ್ ಮಾಡ್ಕೊತ ಬರ್ತಾಳ ನೋಡ. ದೇವರಿಗಂತೆ ಗುರು ಹಿರಿಯರು ಕೆಳದಕ್ಕಾಗಿ ಕುಂತೀರಿ, ನಿಮ್ಮರ ಒಳಗ ಮಾತಾಡಿ ಸದ್ದೆ ಗದ್ದಲ ಮಾಡಬೇಡ್ರಿ. ನಾವು ಕೊಂಡು ತಂದು ಜ್ವಾಳ ಎಲ್ಲ ಬಿತ್ತಿ ಬೆಳೆದವರಿ, ನಾವೇ ಮುಕ್ಳಿ ತುಂಬಿ ಅತ್ತಿ ಕೊಟ್ರ ಬಿತ್ತಿ ಬೆಳೆಯುವ ಶರಣರಿಗೆಲ್ಲ ಕೈ ಮುಗುದು ಹೇಳೀನಿ, ಹತ್ತಿ ಹಿಡೀರಿ ಹೋಳಿದಾಗ ಬಿತ್ತಿ ಬೆಳೆಯುವ ಶರಣರಿಗೆಲ್ಲ ಕೈ ಮುಗುದು ಹೇಳೀನಿ,
ಹೇಳ್ತೀನಿ ಹತ್ತಿ ಹಿಡೀರಿ ಹೋಳೆದಾಗ ಹೊಲ ಕಳದೀರಿ. ಹೊಲ ಬಿತ್ತು ಮನಿ ಸಾಲ ಬಳಸಲಾಗ ಶುದ್ಧ ಇಲ್ಲ. ಹೊಳೆ ಬಿತ್ತು ಮನಿ ಸಾಲ ಬಳಸಲಾಗ ಶುದ್ಧ ಇಲ್ಲ. ಕೆಲಸ ಜರ ಸರಿಸಿ ಹಿಡೋದು ವರ್ಷಿ ಹೊಳಿಯಾರಿ ವರ್ಷ ಇರಿಸಲಾಗ ಹೊಲ ಮನಿ ಕರ್ಸಲ ಕೆಡವೀರಿ. ಬಾಬಾ ಈ ವರ್ಷ ಬರ್ಸಲ ಬಂತು ಯಾರಿ ಹೇಳುವರಿ ವರ್ಷದ ಮಳಿ ವರುಷಕ್ಕಿಲ್ಲ ಬಿರುಸು ಭೂಮಿ ಬೆಳೆಯಲಿಲ್ಲ. ಬರುವ ಮಳಿ ಯಾಕ ಬರ್ಲಿಲ್ಲ ದೇವ್ರು ಕೇಳರಿ ಜಿಯ 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 ಜಿಯ. ವರ್ಷದ ಮಳಿ ವರುಷಕ್ಕಿಲ್ಲ ಬಿರುಸು ಭೂಮಿ ಬೆಳೆಯಲಿಲ್ಲ. ಬರುವ ಮಳಿ ಯಾಕ ಬರ್ಲಿಲ್ಲ ದೇವ್ರು ಕೇಳರಿ ಜಿಯ 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 ಜಿಯ. ದೇವ್ರ ಮಾಡುದು ಹೆಸರಿಗಾಯ್ತು, ಹೌದು ಒಳಗ ನೀವು ಮಾಡುದು ಬಸರಿಗಾಯ್ತು. ಕಸರು ಸೇರಿ ಕೇಳ್ರಿ ಅದು ಚರ್ಲ ಕತ್ತಾದ್ರಿ ಅದು ಹಳಿ ಹುಣ್ಣಿಗೆ ಬಿದ್ದದ ಬಾಬಾ ಗಾಳಿಗೊಂಡಾರಿ. ಅದು ಲಾಳಿ ಬಿದ್ದು ನಾಸರಾಡಿ ಸೋರ ಕಟ್ಟಾದ್ರಿ ಲಾಳಿ ಬಿತ್ತು ಕಂಟಾಲೆತ್ತ ಏಳು ಶಿಮೆಗ ಸತ್ತ ಬಿತ್ತು. ಏಳುರುಕಾಗಿ ಎಬ್ಬಸಲಾಕ ಬೇಡ ಹೋಗ್ಯಾರಿ ಜಿಯ 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 ಜಿಯ. ಎನ್ನ ಯಾರಿ ಕೇಳುನು ದೇವರ ದೇವರ ಹೇಳವರ. ಎಲ್ಲರೂ ಹೋದ್ರು ತಮ್ಮ 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 ಠಾಣ. ನಾವು ಸುಮ್ಮನೆ ಅತಂಗದ ಒಣಗುಡ್ಡದ ಜಿಯ 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 ಜಿಯ. ದೇವ್ರಂತೂ ಈಗ ಹೇಳವರ ಉಳಿಲ್ಲ ಯಾರ ಮೊದಲ ಬಿದ್ದಾರಪ್ಪ ಈ ಕಲಿಯುಗ ಕಲಿಯೋಗ. ನಾವು ಸುಮ್ಮನೆ ಬಳಲಿ ಸಾಯುವುದು ನಮ್ಮ ಭೋ. ನಾವು ಇದ್ದಂಗಿರ್ತಾನ ದೇವರ ನಾವೇ ಯಾರ್ಯಾರ. ನಮ್ಮಲ್ಲೇ ನಾವು ಶುದ್ಧಿಲ್ಲಪ್ಪ ನಮ್ಮ ಇಲ್ಲ ನಮ್ಮ ನಾವು ವಿನಾಕಾರಣ ಈ ಜಾಂಗಿರ ಭಾಷೆಗನು ಬೇರೆ ಒಬ್ರಿಗೆ ವಿಶ್ವಾಸ ಒಬ್ರಿಗಿಲ್ಲ. ಹೌದು ದೇವ್ರ ವಿಶ್ವಾಸ ನಮ್ಮ ಗಣಸರಿಗಿಲ್ಲ. ಗಣಸರಿ ವಿಶ್ವಾಸಿ ಹುಡುಗಿಗಿಲ್ಲ. ಹಿಂಗ ಅಂತಾನ ಅಪ್ಪ ದೇವ್ರಿದ್ದು ಇಲ್ಲದಂಗಾಗಿ ಸುಮ್ಮ ಕುಂತಾನ. ಗುರುನಾಥ ದೇವ್ರಂತ ನಡ್ಕೊಂಡು ಹೋಗ ಸಿಕ್ಕೇ ಸಿಗತಾನ. ದೇವ್ರ ಸಿಕ್ಕ ಸಿಗಲಿ ಸಿಗಲಾರ್ದಿದ್ರು ಇರಲಿ ಪಾರ. ದೇವರ ಮೇಲ ಭಕ್ತಿ ನಮದು ಜನ್ಮ ಇರತಾನ. ಅದಕ್ಕೆ ಈಗ ಏನಾಗತ್ತಮ್ಮ ಏನಾಗದ್ರಿ ಮಾಸ್ತರ್ ಈ ಹೆಣ್ಮಗಳ ಭಕ್ತಿ ಹಂಗಾಗ್ಯಾವಪ್ಪ ಅಂತ